ನಮಸ್ಕಾರ ವೀಕ್ಷಕರಿಗೆ, ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲಿಗೆ ಸ್ವಾಗತ. ಇದೀಗ ಮಾದಿಗ, ಸಮಗಾರ, ಮಚಗಾರ, ಡೋಹರ್, ಡಕ್ಕಲಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಗೌರವಿಸಿ ಕಾಲಹರಣ ಆಯೋಗ ಬೇಡ, ಒಳ ಮೀಸಲಾತಿ ಜಾರಿ ಮಾಡಿ. ಹರಿಯಾಣ ಬಿಜೆಪಿ ಸರ್ಕಾರ ತೀರ್ಪು ಬಂದು ಒಂದೇ ವಾರದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಿದೆ. ಅದೇ ಕರ್ನಾಟಕ ಸರ್ಕಾರ 4 ತಿಂಗಳಾದರೂ ಏನೂ ಮಾಡದೆ ನಿರ್ಲಕ್ಷಿಸುತ್ತಿದೆ. ಡಿಸೆಂಬರ್ 14ರಂದು ರಾಜ್ಯದ ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳವಳಿ, ಪ್ರೊಫೆಸರ್ ಬ್ರಿಕ್ ಕೃಷ್ಣಪ್ಪ ವೇದಿಕೆ. ಡಿಸೆಂಬರ್ 16 ಬೆಳಗಾವಿಯಲ್ಲಿ ಒಳ ಮೀಸಲಾತಿಗಾಗಿ ಹಕ್ಕೊತ್ತಾಯ ಸಮಾವೇಶ. ಸ್ಥಳ ಸರ್ದಾರ್ ಮೈದಾನ್, ಬೆಳಗಾವಿ. ಸಮಯ ಮುಂಜಾನೆ 11:30. ನಮಸ್ಕಾರ ವೀಕ್ಷಕರಿಗೆ. ಕರ್ನಾಟಕದ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ 101 ಜಾತಿಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ ಸುಮಾರು 3 ದಶಕಕ್ಕೂ ಹೆಚ್ಚು ಕಾಲ ಈ ರಾಜ್ಯದಲ್ಲಿ ನಡೆದಿದೆ. ಅದರ ಪರಿಣಾಮವಾಗಿ ಇವತ್ತು ಸರ್ಕಾರದ ಮುಂದೆ ಸದಾಶಿವ ಆಯೋಗದ ವರದಿ, ಮಾಧುಸ್ವಾಮಿ ಆಯೋಗದ ವರದಿ, ಈ ರೀತಿ ಹಲವಾರು ಶಿಫಾರಸುಗಳಾಗಿದ್ದರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಒಳ ಮೀಸಲಾತಿ ವರ್ಗೀಕರಣದ ಒಂದು ಸೂಕ್ತ ಆದೇಶವನ್ನು ಹೊರಡಿಸುವುದಕ್ಕೆ ಬಹಳಷ್ಟು ವಿಳಂಬ ಆಯಿತು. ಅಂತಿಮವಾಗಿ ಆಗಸ್ಟ್ 1ನೇ ತಾರೀಕು ಭಾರತದ ಸರ್ವೋಚ್ಚ ನ್ಯಾಯಾಲಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿಯ ವರ್ಗೀಕರಣವನ್ನು ಆಯಾ ರಾಜ್ಯ ಸರ್ಕಾರಗಳೇ ನಿರ್ಣಯಿಸಬಹುದು, ಆದೇಶವನ್ನು ಹೊರಡಿಸಬಹುದು ಅನ್ನುವಂಥ ಒಂದು ತೀರ್ಮಾನದ ನಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿಯವರೆಗೂ ಕೂಡ ಸುಮಾರು 4 ತಿಂಗಳು ಗತಿಸಲಿಕ್ಕೆ ಬಂದರೂ ಕೂಡ ಅದಕ್ಕೊಂದು ತಾರ್ಕಿಕವಾದಂಥ ಒಂದು ಅಂತ್ಯವನ್ನು ಕಾಣಿಸಿ, ಏನು ಪರಿಶಿಷ್ಟ ಜಾತಿ ಒಳಗಡೆ ತಾರತಮ್ಯದ ಒಂದು ಅಸಮಾಧಾನದ ಹೊಗೆ ಇದ್ದಿತ್ತು, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡಿಲ್ಲ. ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದಂಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಎಂಪಿರಿಕಲ್ ಡಾಟಾವನ್ನು ಕ್ರೋಢೀಕರಣ ಮಾಡಿ ವರದಿಯನ್ನು ಸಲ್ಲಿಸಲಿಕ್ಕೆ ಏನು ಒಂದು ಆದೇಶವನ್ನು ಹೊರಡಿಸಿದ್ರು, ಅದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಇವತ್ತು ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಸೂಕ್ತ ಸೌಲಭ್ಯಗಳನ್ನು ಒದಗಿಸದೆ ಬಹಳಷ್ಟು ವಿಳಂಬ ನೀತಿಯನ್ನು ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅನುಸರಿಸ್ತಾ ಇರೋದ್ರಿಂದ ಈ ಧೋರಣೆಯನ್ನು ಖಂಡನೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ನಡೆದಿರ್ತಕ್ಕಂಥ ಸಾಕಷ್ಟು ಹೋರಾಟಗಳ ನಂತರ ಮತ್ತೊಂದು ಐತಿಹಾಸಿಕ ಹೋರಾಟವನ್ನು ಬೆಳಗಾವಿ ನಗರದಲ್ಲಿ ಇದೇ ದಿನಾಂಕ 16ನೇ ತಾರೀಕಿನ ದಿವಸ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ರಾಜ್ಯದ 224 ಶಾಸಕರ ಮನೆಯ ಎದುರುಗಡೆ ತಮಟೆ ಚಳುವಳಿಯ ಕಾರ್ಯಕ್ರಮವನ್ನು ಮಾದಿಗ, ಸಮಗಾರ, ಮಚಗಾರ, ಡೋರ ಮತ್ತು ಡಕ್ಕಲಿಗ ಜಾತಿ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಶಾಸಕರನ್ನು ಎಚ್ಚರಿಸುವುದರ ಮುಖಾಂತರ, ಅವ್ರಿಗೆ ಮನವಿ ಸಲ್ಲಿಸುವುದರ ಮುಖಾಂತರವಾಗಿ ಅವರು ಸದನದಲ್ಲಿ ಧ್ವನಿ ಎತ್ತಿ ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ತರಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸರ್ಕಾರದ ಎದುರುಗಡೆ ಮಾತಾಡಬೇಕು ಶಾಸಕರು ಅನ್ನುವಂಥ ಒತ್ತಾಯವನ್ನು ನಾವು 14ನೇ ತಾರೀಕಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ನಂತರದಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ಹಕ್ಕೊತ್ತಾಯ ಸಮಾವೇಶವನ್ನು ಬೆಳಗಾವಿಯ ನಗರದಲ್ಲಿ ಇದೇ ತಿಂಗಳು 16ನೇ ತಾರೀಕು ಸರ್ದಾರ್ ಹೈಸ್ಕೂಲ್ ಮೈದಾನದಲ್ಲಿ ಒಂದು ಸಮಾವೇಶವನ್ನು, ಹಕ್ಕೊತ್ತಾಯ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ಮತ್ತೊಮ್ಮೆ ಮಗದೊಮ್ಮೆ ಎಚ್ಚರಿಸ್ತಾ ಬೆಳಗಾವಿ ಅಧಿವೇಶನದ ಸದನದಲ್ಲಿ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಗೆ
ಕಾಯ್ದೆನೇ ಸರ್ಕಾರದ ಮುಂದೆ ಇರತಕ್ಕಂಥ ಅಂಕಿಅಂಶಗಳ ಆಧಾರದಲ್ಲಿ ಒಂದು ಸೂಕ್ತವಾಗಿರತಕ್ಕಂಥ ವರ್ಗೀಕರಣದ ತೀರ್ಮಾನವನ್ನು ತೆಗೆದುಕೊಂಡು ಸರ್ಕಾರ ಆದೇಶ ಹೊರಡಿಸಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದವರು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರ ಮನೆಯಲ್ಲಿ ನಡೀತಕ್ಕಂಥ ತಮಟೆ ಚಳುವಳಿಗೆ 14ನೇ ತಾರೀಕಿನ ದಿವಸ ಶನಿವಾರ ಮತ್ತು 16ನೇ ತಾರೀಕಿನ ದಿವಸ ಸೋಮವಾರ ಬೆಳಗಾವಿಯಲ್ಲಿ ನಡೀತಕ್ಕಂಥ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರವಾಗಿ ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆದಿರ್ತಕ್ಕಂಥ ಈ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಕರ್ನಾಟಕದ ಜನತೆಯಲ್ಲಿ ನಾನು ಈ ಒಕ್ಕೂಟದ ರಾಜ್ಯ ಸಂಚಾಲಕನಾಗಿ ವಿನಂತಿಸಿಕೊಳ್ತೇನೆ. ವೈಸಿ ಕಾಂಬ್ಳೆ, ಮಾದಿಗ, ಸಮಗಾರ, ಮಚ್ಕಾರ, ಡೋರ, ಡಕ್ಕಲಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಸಂಚಾಲಕರು.